ಶಿಡ್ಲಘಟ್ಟದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿಗರ ನಡುವೆ ದೊಡ್ಡ ಮಟ್ಟದ ಗಲಾಟೆ ನಡೆದಿದೆ. ಜೆಡಿಎಸ್ ಶಾಸಕ BN ರವಿಕುಮಾರ್ ಕೈ ಮುಖಂಡ ಆಗಿರುವಂತಹ ಪುಟ್ಟರಂಗ ಶೆಟ್ಟಿ ಏನಿದ್ದಾರೆ, ಪುಟ್ಟ ಆಂಜನಪ್ಪ ಏನಿದ್ದಾರೆ, ಅವರ ಬೆಂಬಲಿಗರ ನಡುವೆ ದೊಡ್ಡ ಮಟ್ಟದ ಮಾರಾಮಾರಿ ಆಗಿದೆ. ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿಗರು ಇವರಿಬ್ಬರು ಕೂಡ ಗಲಾಟೆ ಮಾಡ್ಕೊಂಡಿದ್ದಾರೆ. ಹೊರಕ್ಕೆ ದೊಂಡೆಗಳಿಂದ ಬಡಿದಾಟವನ್ನು ಮಾಡಿಕೊಂಡಿದ್ದಾರೆ. ಕೈ ತೆನೆ ಬೆಂಬಲಿಗರಿಬ್ಬರು ಕೂಡ ರಾಜಕೀಯ ವೈಷಮ್ಯದಿಂದ ಮಾರಾಮಾರಿಯ ಆರೋಪ ಕೇಳಿ ಬರ್ತಾ ಇದೆ. ಶಿಡ್ಲಘಟ್ಟ ತಾಲೂಕಿನ ಗಂಜಿಕುಂಟೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದೆ. ವಸಂತ್ ಕುಮಾರ್ ಎಂಬುವವರ ಮೇಲೆ ಜೆಡಿಎಸ್ ಬೆಂಬಲಿಗರಿಂದ ಹಲ್ಲೆಯಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿ ನರಸಿಂಹಮೂರ್ತಿ ಕುಟುಂಬಸ್ಥರಿಂದ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ನರೇಶ್ ಬಾಬು ದೊಡ್ಡ ನರಸಿಂಹಪ್ಪನವರ ಪತ್ನಿ ಮತ್ತು ಮಗ ಸಮೃದ್ಧಿ ಏನಿದ್ದಾರೆ, ಅವರ ಜೊತೆಗೆ ನರಸಿಂಹಮೂರ್ತಿ ಅಮರಾವತಿ ಎಂಬುವರಿಂದ ಹಲ್ಲೆ ನಡೆದಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಲ್ಲೆ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸಮುದಾಯ ಭವನ ಕಟ್ಟಲು ಜಮೀನು ಬಿಡದೆ ಅಡ್ಡಿ ಮಾಡಿದಂತಹ ವಿಚಾರಕ್ಕೆ ಖ್ಯಾತೆ ತಕ್ಕೊಂಡಿದ್ದಾರೆ. ಜಗಳ ಆಗಿದೆ. ನಿನ್ನೆಯಷ್ಟೇ ಸಮುದಾಯ ಭವನವನ್ನು ಕಟ್ಟೋಕೆ ಗುದ್ದಲಿ ಪೂಜೆಯನ್ನು ಮಾಡಿದ್ರು ಶಾಸಕ BN ರವಿಕುಮಾರ್. ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡೋಕೆ ಗುದ್ದಲಿ ಪೂಜೆಯನ್ನು ಕೂಡ ಮಾಡಿದ್ರು. ಇನ್ನು ಗಾಯಾಳು ವಸಂತ್ ಕುಮಾರ್ ಅವರನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಶಿಡ್ಲಘಟ್ಟದಲ್ಲಿ ನೋಡಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿಗರು ಏನಿದ್ದಾರೆ, ಇವರಿಬ್ಬರ ಮಧ್ಯೆ ಆಗಿದೆ. ಶಾಸಕ ರವಿಕುಮಾರ್ ಮತ್ತು ಕೈ ಮುಖಂಡ ಅಂಜನಪ್ಪ ಏನಿದ್ದಾರೆ, ಅವರ ಬೆಂಬಲಿಗರ ನಡುವೆ ಆಗಿರುವಂತಹ ಗಲಾಟೆ. ಯಾವುದೋ ಒಂದು ಸಮುದಾಯ ಭವನವನ್ನು ಕಟ್ಟೋಕೆ ಗುದ್ದಲಿ ಪೂಜೆ ಆಗಿತ್ತು. ಆ ವಿಚಾರವಾಗಿ ಖ್ಯಾತಿ ತಕ್ಕೊಂಡು ಈ ಇಬ್ಬರು ಬೆಂಬಲಿಗರ ಅಥವಾ ಎರಡೂ ಪಕ್ಷದ ಬೆಂಬಲಿಗರೇನಿದ್ದಾರೆ, ಅವರು ಹೊರಕೆಯನ್ನು ದೊಣ್ಣೆಯನ್ನು ಹಿಡಿದುಕೊಂಡು ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ವಸಂತ್ ಕುಮಾರ್ ಎಂಬುವರಿಗೆ ಗಾಯ ಆಗಿದೆ. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಜೆಡಿಎಸ್ ಬೆಂಬಲಿಗರೇ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಸಣ್ಣ ಲಿಂಗಾಚಾರಿ ಅಂತ ಗಂಜಿಗುಂಟೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಇಲ್ಲಿ ಕಾರಣ ಇಷ್ಟೇ, ನಿನ್ನೆ ಗಂಜಿಗುಂಟೆ ಗ್ರಾಮ ಪಂಚಾಯತಿಯಲ್ಲಿ ಶಾಸಕರ ಅನುದಾನನ ಅಥವಾ ಇತರೆ ಅನುದಾನ ಗೊತ್ತಿಲ್ಲ ನಮಗೆ, ಸಮುದಾಯ ಭವನ ಕಟ್ಟೋದಕ್ಕೆ ಅಕ್ಕಿಬಿಕ್ಕಿ ಗ್ರಾಮದಲ್ಲಿರುವಂಥ ಅಂಗುಸ್ತಿ ಅವರ ಜಮೀನಲ್ಲಿ ಏಕಾಏಕಿ ನುಗ್ಗಿ ಅವರು ಜಮೀನು ಮುಟ್ಗೋಲು ಹಾಕೊಳ್ಳೋದಕ್ಕೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನರಸಿಂಹಮೂರ್ತಿಯವರು ಅಲ್ಲಿ ಭೇಟಿ ನೀಡಿ ಜನರಿಗೆ ವಂಚನೆ ಮಾಡುವಂಥ ಕೆಲಸ ಆಗ್ತಾಯಿತ್ತು. ನನಗೆ ಮಧ್ಯಾಹ್ನ 1:30 ಪಾಪ ಅಂಗುಸ್ತಿ ಮಗ ಶಿವಮಣಿ ಅನ್ನೋವನು ಒಂದು ಹಣ ನಮ್ಮ ಜಮೀನೆಲ್ಲ ಮುಟ್ಕೊಂಡು ಹಾಕ್ಕೊಂಡು, ನಾನು ಒಂದು ಉಳುಮೆ ಮಾಡ್ತಾರೋ ಜಮೀನಲ್ಲಿ ಸಮುದಾಯ ಭವನ ಕಟ್ತಾ ಇದ್ದಾನೆ, ಏನೇನು ಮಾಡೋದು ಕಾಪಾಡಿ ಅಂತ. ಹಾಗಾಗಿ ನಾನು ಕೆಲವೊಂದು ವಿಚಾರದಲ್ಲಿ PDO ಅವ್ರಿಗೆ ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿಗೆ ಫೋನ್ ಮಾಡಿ, ದಯವಿಟ್ಟು ಬಡವರಪ್ಪ ಅವನಿಗೆ ತೊಂದರೆ ಮಾಡಬೇಡಿ, ನೀವು ಬೇರೆ ಇತರೆ ಜಾಗ ಇದೆಯಲ್ಲ, 12 ಎಕರೆ ಜಮೀನು ಇದೆಯಲ್ಲ, ಅದು ಹಾಕ್ಕೋಬೋದಲ್ಲ ಅಂತ ಹೇಳಿ ನಾವು ವೇಮಗಲ್ ನರಸಿಂಹಮೂರ್ತಿ, ನವೀನ ಮತ್ತು ಸಣ್ಣ ಕೋನಪ್ಪ, ಅದರ ಜೊತೆಗೆ ನರಸಿಂಹಮೂರ್ತಿ ಅವ್ರ ಮಗ ಸಮೃದ್ಧಿ, ಅವರು ಸಹ ವಕೀಲರು. ಅವ್ರ ವಕೀಲರು ನ್ಯಾಯ ಹೇಳೋದು ಬಿಟ್ಟು ಅವರು ಕೂಡ ನಮ್ಮ ಮೇಲೆ ಬಂದು ದಬ್ಬಾಳಿಕೆ ಮಾಡಿ ಹೊಡೆದು ಹೋಗಿರ್ತಾರೆ. ನಾನು ಅಲ್ಲಿ ಏನೂ ನಡೆದಿಲ್ಲ, ರಾಜಕೀಯ ಪಿತೂರಿಯಿಂದನೇ ಈಗ ನಮ್ಮನ್ನು ಹೊಡೆಯುವಂಥ ಕೆಲಸ ಆಗಿದೆ. ಅದ್ರ ಜೊತೆಗೆ ಕಳೆದ 2 ತಿಂಗಳ ಹಿಂದುಗಡೆ ಗಂಜಿಗುಂಟೆ ಗ್ರಾಮ ಪಂಚಾಯತಿಯಲ್ಲಿ 315, 316ನೇ ಸರ್ವೆ ನಂಬರಲ್ಲಿ ಬೆಳೆಗಾರರನ್ನ ಇಲ್ಲಿ ಒಂದು ಸಂದರ್ಭ ಲೇಡೀಸ್ ಬಂದು ನಮ್ಮ ಮೇಲೆ ಪರ್ಕೆ ಮೇಲೆ ಹೊಡೆಯುವಂಥದ್ದು, ಗೊಲ್ಲಪಟ್ಟಿ ಹಿಡ್ಕೊಳ್ಳುವಂಥದ್ದು, ಏಕಾಏಕಿ ಹೆಂಗಸರುಗಳು ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.